सुशीलं सुमनसचरितं सुप्रेमवन्दितं सीते रामकथा हृदयम् ಮಹಾಮಂತ್ರಿಗಳೇ, ನೀವು ಹೇಳಿದಂತೆ ನಾವೇ ಹೋಗಿ ನೋಡಿ ಬಂದೆ. ಅಂಬಿಗರು ನಿಮಗೆ ಹೇಳಿದಂತೆ ಗಂಗಾ ನದಿಯ ತೀರದಲ್ಲಿ ಸಾಗರೋಪಾದಿಯಲ್ಲಿ ಸೈನ್ಯ ಸೇರಿಕೊಂಡಿದೆ. ಎತ್ತ ನೋಡಿದತ್ತಲೂ ಸೈನ್ಯವೇ. ಅದರ ಪರಿಮಿತಿ ಇಷ್ಟಿದೆ ಎಂದರೆ ಊಹಿಸಲು ಕಷ್ಟ ಸಾಧ್ಯ. ನೋಡಿದರೆ ಇಕ್ಷ್ವಾಕು ಕುಲದ ಅರಸರ ಸೈನ್ಯದಂತೆ ಕಾಣುತ್ತಿದೆ. ಅಂದ ಮೇಲೆ ದಶರಥ ಮಹಾರಾಜರ ಪುತ್ರ ಭರತನೇ ಸೇನಾ ಸಮೇತವಾಗಿ ಬಂದಿರಬಹುದೆಂದು ಖಚಿತವಾಗುತ್ತಿದೆ. ಪ್ರಭು, ಭರತನು ಅಷ್ಟೊಂದು ಸೈನ್ಯ ಸಮೇತವಾಗಿ ಬರಲು ಕಾರಣವಾದರೂ ಏನಿರಬಹುದು? ಅದನ್ನು ಚರ್ಚಿಸಲೆಂದೇ ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದು ಮಂತ್ರಿಗಳೇ. ನಾವು ಶ್ರೀರಾಮಚಂದ್ರನ ಸ್ನೇಹಿತರೆಂದು ತಿಳಿದು ನಮ್ಮನ್ನು ಬಂಧಿಸಲೋ ಅಥವಾ ಸಂಹರಿಸಲೋ ಬಂದಿರಬಹುದೇ? ಪ್ರಭು, ಅಯೋಧ್ಯ ಸಿಂಹಾಸನಕ್ಕೆ ಬಹುದಿನಗಳಿಂದಲೂ ನಿಷ್ಠಾವಂತರಾಗಿರುವ ನಮ್ಮ ಮೇಲೆ ವಿನಾಕಾರಣ ಹಗೆಯನ್ನು ಸಾಧಿಸುವ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ನನ್ನ ಭಾವನೆ. ದಶರಥ ಮಹಾರಾಜರ ನ್ಯಾಯಬದ್ಧ ಉತ್ತರಾಧಿಕಾರಿಯಾದ ಶ್ರೀರಾಮಚಂದ್ರನನ್ನು ಕೊಂದು ಬಿಡಬೇಕೆಂದು ಯೋಚಿಸಿರಬಹುದೇ? ಪ್ರಭು, ಅರಣ್ಯದಲ್ಲಿರುವ ರಾಮಚಂದ್ರನಿಗೆ ಭರತನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ರಾಮಚಂದ್ರ ಎಂಥ ವೀರನೆಂಬುದು ಜಗತ್ತಿಗೆ ಗೊತ್ತಿದೆ. ಅವನು ಮನಸ್ಸು ಮಾಡಿದರೆ ಏನೆಲ್ಲ ನಿಗ್ರಹಿಸಬಲ್ಲ. ಆ ಭಯದಿಂದಲೇ ಭರತನು ಶ್ರೀರಾಮಚಂದ್ರನ ಅಡ್ಡಿಯನ್ನು ನಿವಾರಿಸಿಕೊಳ್ಳಲು ಬಂದಿರಬಹುದು. ಪ್ರಭು, ಹಾಗೇನಾದರೂ ಆದರೆ ಅಷ್ಟು ದೊಡ್ಡ ಸೈನ್ಯದೊಡನೆ ಯುದ್ಧ ಮಾಡಿ ನಾವು ರಾಮಚಂದ್ರನನ್ನು ರಕ್ಷಿಸಲು ಸಾಧ್ಯವೇ? ಏನೇ ಆಗಲಿ, ಶ್ರೀರಾಮಚಂದ್ರ ನಮ್ಮ ಪ್ರಭು ಮಾತ್ರವಲ್ಲ, ಮಿತ್ರನೂ ಹೌದು. ನಮ್ಮ ಪ್ರಾಣ ಕೊಟ್ಟಾದರೂ ನಾವು ಅವನನ್ನು ರಕ್ಷಿಸುತ್ತೇವೆ. ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಪ್ರಭು. ಶ್ರೀರಾಮನ ಕ್ಷೇಮ ಬಯಸುವ ಎಲ್ಲರೂ ಗಂಗಾ ತೀರದಲ್ಲಿ ಸನ್ನದ್ಧರಾಗಿ ನಿಲ್ಲಲಿ. ಹಾಗೇ ಆಗಲಿ ಪ್ರಭು. ಯುದ್ಧವನ್ನು ನಾವೇ ಆರಂಭಿಸುವುದು ಬೇಡ. ಮೊದಲು ಆಕ್ರಮ ಅವರಿಂದಲೇ ಆರಂಭವಾಗಲಿ. ಆದರೆ ಭರತನ ಸೈನ್ಯ ಸುಲಭವಾಗಿ ಗಂಗಾ ನದಿ ದಾಟದಂತೆ 500 ನಾವಿಗಳಲ್ಲಿ ಒಂದೊಂದರಲ್ಲಿ 100 ಜನ ಬೆಸ್ತರು ಆಯುಧ ಸಮೇತರಾಗಿರಲಿ. ನಾನು ಮೊದಲು ಹೋಗಿ ಭರತನನ್ನು ಯಾವ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದಿರುವುದೆಂದು ವಿಚಾರಿಸುತ್ತೇನೆ. ಅವನು ಸ್ನೇಹಿತನಾಗಿ ಬಂದಿದ್ದರೆ ಸುಲಭವಾಗಿ ಗಂಗಾ ನದಿಯನ್ನು ದಾಟಬಹುದು. ಇಲ್ಲವಾದಲ್ಲಿ ಆಗಲಿ ಮಹಾಪ್ರಭು. ರಾಜಕುಮಾರ, ಗಂಗಾ ನದಿಯ ತೀರದಲ್ಲಿ ಅಯೋಧ್ಯೆಗೆ ಆಶ್ರಿತರಾದ ನಿಷಾದ ರಾಜ ಗುಹ ತನ್ನ ಪರಿವಾರದೊಂದಿಗೆ ಬರುತ್ತಿದ್ದಾನೆ. ಬೇಡರ ರಾಜ ಗುಹ ತಮ್ಮನ್ನು ಕಾಣಲು ಬಯಸುತ್ತಿದ್ದಾನೆ. ಮಹಾಮಂತ್ರಿಗಳೇ, ನಾವು ಅತಿ ಶೀಘ್ರವಾಗಿ ರಾಮಚಂದ್ರನನ್ನು ಕಾಣಬೇಕಾಗಿದೆ. ಈ ನಿಷಾದ ರಾಜನೊಂದಿಗೆ ಮಾತನಾಡುತ್ತಾ ಸಮಯ ಕಳೆಯಬೇಕೆ? ಈ ನಿಷಾದ ರಾಜ ಗುಹ ರಾಮಚಂದ್ರನಿಗೆ ಪ್ರಿಯ ಸಖನಾಗಿದ್ದಾನೆ. ಆತನಿಗೆ ಈ ದಂಡಕಾರಣ್ಯದ ಪರಿಚಯ ಚೆನ್ನಾಗಿದೆ. ಆತನಿಂದ ರಾಮ ಲಕ್ಷ್ಮಣರಿರುವ ಸ್ಥಳ ತಿಳಿಯಬಹುದು. ಇಲ್ಲವಾದರೆ ಈ ದಟ್ಟ ಅರಣ್ಯದಲ್ಲಿ ಹುಡುಕಾಟದಲ್ಲೇ ಹೆಚ್ಚು ಸಮಯವನ್ನು ನಾವು ಕಳೆಯಬೇಕಾಗುತ್ತದೆ. ನೀವು ಹೇಳುತ್ತಿರುವುದು ಸರಿಯಾಗಿದೆ ಸುಮಂತ್ರರೇ. ನಿಷಾದ ರಾಜ ಗುಹ ಆದಷ್ಟು ಬೇಗನೆ ನನ್ನನ್ನು ಬಂದು ಕಾಣಲಿ. ಸೋದರ ಶತ್ರುಘ್ನ, ಈ ಅರಣ್ಯ ರಾಜನಲ್ಲೂ ಸ್ನೇಹವೆಂದರೆ ನಮ್ಮ ಪ್ರಿಯ ಸೋದರ ರಾಮಚಂದ್ರನ ಖ್ಯಾತಿಯನ್ನು, ಜನರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಲ್ಲವೇ? ಹಾಗೆ ನೋಡಿದರೆ
ರಾಮಚಂದ್ರನ ಮೇಲೆ ಪ್ರೀತಿ ತೋರಿಸದವರು ಯಾರೂ ಇಲ್ಲವೆಂದೇ ನನ್ನ ನಂಬಿಕೆ. ಈ ಗುಹನ ಸಹಕಾರದಿಂದ ರಾಮಚಂದ್ರನಿರುವ ಸ್ಥಳ ನಮಗೆ ಅತಿ ಶೀಘ್ರವಾಗಿ ತಿಳಿದರೆ ಅಷ್ಟೇ ಸಾಕು. ಇಲ್ಲವಾದರೆ ಪರಿಚಯವಿಲ್ಲದ ಈ ಅರಣ್ಯ ಪ್ರದೇಶದಲ್ಲಿ ನಾವು ದಾರಿ ತಪ್ಪಿ ಅಲಿಯುವಂತಾಗಬಹುದು. ದಶರಥ ಪುತ್ರರಿಗೆ ಈ ನಿಷಾದರಾಜ ಗುಹಾನ ಪ್ರಣಾಮಗಳು. ನಿಷಾದರಾಜ, ನೀನು ನಮ್ಮ ಪ್ರಿಯ ಸೋದರ ರಾಮಚಂದ್ರನ ಪರಮ ಮಿತ್ರನೆಂದು ತಿಳಿದು ನಮಗೆ ಬಹಳ ಸಂತೋಷವಾಯಿತು. ನಿನ್ನನ್ನು ಸಂಧಿಸಿದ್ದು ನಮಗೆ ಬಂಧುವನ್ನು ಕಂಡಂತೆ ಪ್ರಿಯವಾಯಿತು. ರಾಜಕುಮಾರರು, ಶ್ರೀರಾಮಚಂದ್ರನ ಸಹೋದರರಾದ ನಿಮ್ಮನ್ನು ಕಂಡು ನನಗೂ ಮಹದಾನಂದವಾಯಿತು. ನಿಮ್ಮ ಆಗಮನದ ವಾರ್ತೆ ಮೊದಲೇ ನನಗೆ ತಿಳಿದಿದ್ದರೆ ನಿಮ್ಮ ಹಾಗೂ ನಿಮ್ಮ ಪರಿವಾರದ ಸ್ವಾಗತಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತಿದ್ದೆ. ಇಲ್ಲಿರುವ ಎಲ್ಲ ವಸ್ತುಗಳು ತಮ್ಮವೇ. ಕೆಲವು ಕಾಲ ಈ ಸೇವಕನ ಮನೆಯಲ್ಲಿ ಇದ್ದು ಸಂತೋಷದಿಂದ ಹೋಗಬಹುದಲ್ಲ? ನಮಗೆ ವಿಶ್ರಾಂತಿಯ ಅಗತ್ಯವಿಲ್ಲ ಮಿತ್ರ. ನಾವು ಆದಷ್ಟು ಬೇಗ ರಾಮ ಲಕ್ಷ್ಮಣರನ್ನು ಕಾಣಬೇಕು. ಕಾಣುವಿರಂತೆ. ಹಾಗೆಂದು ಉಪವಾಸದಿಂದ ದೇಹ ನಿತ್ರಾಣಗೊಳ್ಳಬೇಕೆ? ತಮಗಾಗಿ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು ಸಿದ್ಧಗೊಳಿಸುತ್ತೇನೆ. ತಾವು ಹಾಗೂ ತಮ್ಮ ಪರಿವಾರದವರು ಹಣ್ಣು ಹಂಪಲೆ ಸ್ವೀಕರಿಸಿ ಈ ದಿನ ರಾತ್ರಿ ಇಲ್ಲೇ ತಂಗಿದ್ದು ಮುಂಜಾನೆ ಪ್ರಯಾಣ ಮುಂದುವರಿಸಬಹುದಲ್ಲ? ಪ್ರಿಯ ಮಿತ್ರ ಗುಹ, ನಮ್ಮ ಅಪಾರ ಸೈನ್ಯವನ್ನು ಸತ್ಕರಿಸಲು ಮುಂದಾದ ನಿನ್ನ ಔದಾರ್ಯ ದೊಡ್ಡದು. ಆದರೆ ನಾವು ಉಪಹಾರ ವಿಶ್ರಾಂತಿಗಳಲ್ಲಿ ಆಸಕ್ತರಾಗಿಲ್ಲ. ಶ್ರೀರಾಮಚಂದ್ರನು ಸಾಗಿದ ಮಾರ್ಗದಲ್ಲಿ ಸಾಗಿ ಅತಿ ಶೀಘ್ರವಾಗಿ ಅವನನ್ನು ಕಾಣಬೇಕಾಗಿದೆ. ದಯಮಾಡಿ ಆ ವಿಚಾರವೇನಾದರೂ ತಿಳಿದಿದ್ದರೆ ನಮಗೆ ತಿಳಿಸು. ಅದೇ ನಮಗೆ ಸತ್ಕಾರ, ವಿಶ್ರಾಂತಿ ಎಲ್ಲ. ತಿಳಿಸುತ್ತೇನೆ ರಾಜಕುಮಾರರೇ, ಖಂಡಿತ ತಿಳಿಸುತ್ತೇನೆ. ಗುಹ, ಭಾರದ್ವಾಜರ ಆಶ್ರಮಕ್ಕೆ ಹೋಗುವ ದಾರಿ ಯಾವುದು? ಯಾವ ಮಾರ್ಗವಾಗಿ ಹೋದರೆ ನಾವು ಶೀಘ್ರವಾಗಿ ಅಲ್ಲಿ ಸೇರಬಹುದು? ಗಂಗಾ ನದಿಯನ್ನು ಅನುಸರಿಸಿ ಹೋದರೆ ಪ್ರಯಾಣ ಆಯಾಸದಾಯಕವಾಗಿರುತ್ತದೆ. ನೆಲ ಜೌಗು, ಪ್ರಯಾಣ ತಡವಾಗುತ್ತದೆ. ಗಂಗಾ ನದಿಯನ್ನು ಎಲ್ಲಿ ದಾಟುವುದು? ಹೇಗೆ ದಾಟುವುದು? ಚಿಂತೆ ಬೇಡ ರಾಜಕುಮಾರ, ಮಾರ್ಗ ಬಲ್ಲವರು. ನಾನೂ ಕೂಡ ನಿಮ್ಮ ಜೊತೆ ಬರುತ್ತೇನೆ. ಆ ಪೂರ್ವದಲ್ಲಿ ನನ್ನದೊಂದು ಸಂಶಯ ನಿವಾರಣೆ ಆಗಬೇಕಾಗಿದೆ. ಏನದು ಸಂಶಯ? ಹೇಳು ಮಿತ್ರ, ನಾನು ನಿವಾರಣೆಗೊಳಿಸುತ್ತೇನೆ. ರಾಜಕುಮಾರ, ನೀನು ಧರ್ಮಾತ್ಮನೆಂದು ನನಗೆ ಗೊತ್ತು. ಆದರೂ ನಿನ್ನ ಅಪಾರ ಸೈನ್ಯವನ್ನು ಕಂಡು ನನಗೆ ಸಂದೇಹ ಮೂಡುತ್ತಿದೆ. ನನ್ನ ಸ್ವಾಮಿಯಾದ ರಾಮಚಂದ್ರನ ವಿಷಯದಲ್ಲಿ ದುರುದ್ದೇಶ ಇಟ್ಟುಕೊಂಡು ಬಂದಿಲ್ಲವಷ್ಟೇ? ಶಾಂತಂ ಪಾಪಂ, ಶಾಂತಂ ಪಾಪಂ. ನನಗೆ ಪಿತೃ ಸಮಾನನಾದ ರಾಮಚಂದ್ರನ ವಿಷಯದಲ್ಲಿ ನನಗೆ ದುರುದ್ದೇಶವೇ? ಇಲ್ಲ ಮಿತ್ರ, ಖಂಡಿತ ಇಲ್ಲ. ಅಂಥ ಭಾವನೆ ನನಗೆ ಬರುವ ಮೊದಲೇ ನಾನು ಸತ್ತು ಹೋಗುತ್ತೇನೆ. ನಾನು ರಾಮಚಂದ್ರನನ್ನು ವನವಾಸದಿಂದ ತಪ್ಪಿಸಿ ಮರಳಿ ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಈ ಚದುರಂಗ ಬಲವನ್ನು ಅವನ ಪಾದಗಳಿಗೆ ಅರ್ಪಿಸಲು ಹೊರಟಿದ್ದೇನೆ. ನನ್ನ ಮಾತು ಸತ್ಯ. ನನ್ನನ್ನು ನಂಬು ಮಿತ್ರ. ಕ್ಷಮಿಸಬೇಕು ರಾಜಕುಮಾರ, ಕ್ಷಮಿಸಬೇಕು. ಈಗ ನನ್ನ ಸಂದೇಹ ನಿವಾರಣೆಯಾಯಿತು. ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ಮೇಲಿರುವ ನಿಮ್ಮ ಭಕ್ತಿಯನ್ನು ಕಂಡು ನನಗೆ ಸಂತೋಷವಾಯಿತು. ಸಂತೋಷವಾಯಿತು. ಬನ್ನಿ ಬನ್ನಿ ರಾಜಪುತ್ರರೇ, ಬನ್ನಿ. ಕುಮಾರ, ಏಕೆ ದುಃಖಿಸುತ್ತಿರುವೆ?
ನಿನ್ನ ದುಃಖವನ್ನು ನನ್ನಿಂದ ಸಹಿಸಲಾಗುತ್ತಿಲ್ಲ ಭರತ. ಮಗು, ಏಕೆ ಇಷ್ಟು ದುಃಖ? ರಾಮ ಲಕ್ಷ್ಮಣರ ಬಗೆಗೆ ಏನಾದರೂ ಅಪ್ರಿಯ ವಾರ್ತೆಯನ್ನು ಕೇಳಿದೆಯಾ? ಇಲ್ಲ ಮಾತೆ, ನಾನು ಯಾವ ಅಪ್ರಿಯ ವಾರ್ತೆಯನ್ನು ಕೇಳಲಿಲ್ಲ. ಆದರೆ ಮಿತ್ರನಾದ ಈ ಗುಹನಿಂದ ರಾಮ, ಸೀತಾ, ಲಕ್ಷ್ಮಣರು ಒಂದು ರಾತ್ರಿಯನ್ನು ಇದೇ ಸ್ಥಳದಲ್ಲಿ ಕಳೆದರೆಂದು ಕೇಳಿ ಸಂಕಟದ ಬೆಂಕಿ ನನ್ನ ಹೃದಯವನ್ನು ದಹಿಸುತ್ತಿದೆ. ಕುಮಾರ, ಈಗ ಪ್ರಭುಗಳು ಇಲ್ಲ, ರಾಮ ಲಕ್ಷ್ಮಣರು ಅರಣ್ಯ ಪಾಲಾದರು. ನಮ್ಮ ಪಾಲಿಗೆ ನೀನೇ ದಿಕ್ಕು. ಈಗ ನೀನೇ ಕುಸಿದು ಹೋದರೆ ನಮ್ಮ ಗತಿ ಏನು ಪುತ್ರ? ತಾಪಸನಂತೆ 14 ವರ್ಷ ಕಾಲ ಕಳೆಯಬೇಕಾದ್ದರಿಂದ ನನ್ನ ಅರಮನೆಗೆ ಬರಲು ಶ್ರೀರಾಮಚಂದ್ರ ಸಮ್ಮತಿಸಲಿಲ್ಲ ರಾಜಮಾತೆ. ಶ್ರೇಷ್ಠವಾದ ರವಿಕುಲದಲ್ಲಿ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರನಾಗಿ ಜನಿಸಿ ನಾಡಾಡಿಯಂತೆ ಈ ಕಠಿಣವಾದ ನೆಲದ ಮೇಲೆ ಈ ಎಲೆಗಳ ಹಾಸಿಗೆ ಮೇಲೆ ಮಲಗುವಂತಾಯಿತೆ. ಅಯ್ಯೋ ಅಯ್ಯೋ, ಮೃದುವಾದ ಹಂಸತೂಲಿಕ ತಲ್ಪದಲ್ಲಿ ಮಲಗುತ್ತಿದ್ದ ಪುರುಷ ಶ್ರೇಷ್ಠನಾದ ರಾಮಚಂದ್ರನು ಈ ಒರಟಾದ ನೆಲದ ಮೇಲೆ ಮಲಗಬೇಕಾಯಿತೆ. ಅವನು ಹೇಗೆ ತಾನೇ ರಾತ್ರಿ ಕಳೆದನೋ? ವಿದೇಹ ರಾಜನ ಮಗಳು ಪ್ರಿಯದರ್ಶಿನಿ, ಲೋಕಾಭಿರಾಮನಾದ ಮಹಾಬಾಹು ರಾಮಚಂದ್ರನ ಸತಿ, ದಶರಥ ಮಹಾರಾಜರ ಸೊಸೆ ಅಂಥ ಸೀತಾ ಮಾತೆಯು ನೆಲದ ಮೇಲೆ ಮಲಗಿದಳೆ. ಅಯ್ಯೋ, ನಾನು ಬದುಕಿತ್ತು ಸತ್ತಂತೆ. ಮಹಾಕ್ರೂರಿ ನಾನು. ನನ್ನ ಕಾರಣದಿಂದ ರಾಘವ ಅನಾಥನಂತೆ ಸತಿಯೊಡನೆ ನೆಲದ ಮೇಲೆ ಮಲಗುವಂತಾಯಿತು. ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಇಲ್ಲ ಪುತ್ರ, ಇಲ್ಲ. ಯಾವ ದುರ್ವಿಧಿಯೋ, ಯಾರ ಸಂಚೋ ಏನು, ನನ್ನ ಪುತ್ರರು ಅರಣ್ಯ ಪಾಲಾದರು. ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ, ಏನೂ ಇಲ್ಲ. ಸಹೋದರಿ ಕೌಸಲ್ಯ, ಕೈ ದಯವಿಟ್ಟು ನೀನೇನು ಮಾತನಾಡಬೇಡ. ಮಾಡಬಾರದ ಅನಾಹುತಗಳನ್ನೆಲ್ಲ ಮಾಡಿದ್ದಾಯಿತು, ಇನ್ನೇನು ಉಳಿದಿದೆ? ಅಕ್ಕ, ಶಾಂತಳಾಗು. ಕೈಕೇಯಿ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾಳೆ. ಅವಳನ್ನು ನಿಂದಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ದಶಕಂಠ, ಆ ಕುಬೇರ ಕೈಲಾಸದಲ್ಲಿ ಪರಶಿವನ ನೆರಳಿನಲ್ಲಿದ್ದಾನೆ. ಆ ಪರಶಿವನೇ ಅವನಿಗೆ ಬೆಂಗಾವಲಾಗಿ ನಿಂತರೆ ಆಗ ನಿನ್ನ ಗತಿ ಏನು ಕುಮಾರ? ಪರಬ್ರಹ್ಮನಿಂದ ವರವನ್ನು ಪಡೆದು ಅಜೇಯನಾಗಿರುವ ನನ್ನನ್ನು ಆ ಪರಶಿವನು ಪರಾಭವಗೊಳಿಸಲಾರ. ಹೀಗಿರುವಾಗ ಕುಬೇರನು ನನಗೆ ಸಾಟಿಯೇ? ಮಾತೆ, ನೀವು ನನ್ನನ್ನು ಆಶೀರ್ವದಿಸಿ ನಿಶ್ಚಿಂತೆಯಿಂದಿರಿ. ನಿಮ್ಮ ಹರಕೆಯ ಬಲದಿಂದ ನಾನು ಗೆದ್ದು ಬರುವುದು ಖಂಡಿತ. ವಿಜಯೇ ಭವ. ಆದರೂ ಕುಮಾರ, ಎಚ್ಚರದಿಂದ ಇರು. ಎಚ್ಚರದಿಂದಿರಬೇಕಾದವರು ನನ್ನ ಶತ್ರುಗಳು, ನಾನಲ್ಲ. ಸೋದರ ಶತ್ರುಘ್ನ, ಹೇಳು. ಇನ್ನೂ ನಿದ್ರಿಸುತ್ತಿರುವೆಯಾ? ನಿದ್ರೆ ಹೇಗೆ ಬರುವುದು ಸೋದರ? ಮತ್ತೇನು ಮಾಡುತ್ತಿದ್ದೆ? ನಿನ್ನಂತೆಯೇ
ರಾಮಚಂದ್ರ ಲಕ್ಷ್ಮಣ ಸೀತೆಯರು ಎಲ್ಲಿರಬಹುದು, ಏನು ಮಾಡುತ್ತಿರಬೇಕೆಂದು ಯೋಚಿಸುತ್ತಿದ್ದೆ. ಸೋದರ ರಾಮಚಂದ್ರ, ಈ ಕುಟೀರದ ಅಗ್ನಿಯನ್ನು ಆರಿಸಿಬಿಡು. ಅತ್ತಿಗೆ ಕುಟೀರದ ಒಳಗೆ ಹೋಗಲಿ. ನೀನು ಧರಸಿಗೆ ಹೆದೆಯರಿಸಿ ಸಿದ್ಧರಾಗು, ಬೇಗ. ಲಕ್ಷ್ಮಣ, ಭರತನ ಉದ್ದೇಶ ನಮ್ಮನ್ನು ನಿಗ್ರಹಿಸುವುದೇ ಆಗಿದೆ. ನಾವು ಧನುರ್ಧಾರಿಯಾಗಿ ನಿಂತರೆ ಅವನ ಚತುರಂಗ ಸೈನ್ಯ ಏನು ತಾನೇ ಮಾಡಲು ಸಾಧ್ಯ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.